ಗೆಳೆಯರ, ಕಿತ್ತೂರಿನ ಸಂಗೊಳ್ಳಿ ರಾಯಣ್ಣನ 2ನೇ ಭಾಗಕ್ಕೆ ತಮಗೆ ಸ್ವಾಗತ. ಬರ್ರಿ. ಕಿತ್ತೂರು ಸಂಸ್ಥಾನದಲ್ಲಿ ಇದು 1ನೇ ಯುದ್ಧ. ಠಾಕರೆ ಅವರು ಏನ್ ಮಾಡಿದ್ರು, ಕೆಂಪು ಮುಸುಡಿಯವರು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ 24 ನಿಮಿಷಗಳ ಗಡುವು ನೀಡಿದ್ರು. ಆ 24 ನಿಮಿಷ ಗಡುವು ನೀಡಿದ್ರು ಕಿತ್ತೂರಿನ ರಾಣಿ ಚೆನ್ನಮ್ಮನವರು ಕೋಟೆ ಬಾಗಿಲು ತೆಗಿಲಿಲ್ಲ. ಕೊನೆಗೆ ತೆಗೆದ ತಕ್ಷಣ ಯುದ್ಧ ಪ್ರಾರಂಭವಾಯಿತು. ಈ ಯುದ್ಧದಲ್ಲಿ ನೀವು ಚಿತ್ರೀಕರಣದಲ್ಲಿ ನೋಡಬಹುದು, ಠಾಕರೆ ಅವ್ರನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಆಪ್ತ ಗೆಳೆಯನಾಗಿರ್ತಕ್ಕಂಥ ಅಮಟೂರು ಬಾಳಪ್ಪನವರು ಠಾಕರೆ ಅವ್ರನ್ನ ಕೊಲೆ ಮಾಡ್ತಾರ. ಆ ಕೊಲೆ ಜೊತೆಗೆ ಠಾಕರೆ ಅವರ ಸುಮಾರು 80ಕ್ಕಿಂತ ಹೆಚ್ಚು ಸೈನಿಕರು ಈ ಒಂದು ಯುದ್ಧದಲ್ಲಿ ಹತರಾಗ್ತಾರ. ಮತ್ತ ನಮ್ಮ ಕಿತ್ತೂರಿನ ಮುಖಂಡರಾದ ಕಣ್ಣೂರು ಮಲ್ಲಪ್ಪನವರು ಇರ್ಬೋದು, ಕಣ್ಣೂರು ವೀರಪ್ಪನವರು ಇರ್ಬೋದು ಮತ್ತು ಸರ್ದಾರ ಮಲ್ಲಪ್ಪನವರು ಈ 1ನೇ ಯುದ್ಧದಲ್ಲಿ ಹತರಾಗ್ತಾರ. ಹತರಾದ ನಂತರ ಯುದ್ಧವನ್ನ ಮುಕ್ತಾಯ ಮಾಡ್ತಾರ. ಆ ಯುದ್ಧದ ಶೀನನ್ನ ಎಷ್ಟೊಂದು ಲೀಲಾಜಾಲವಾಗಿ ಅವರು ಚಿತ್ರೀಕರಣ ಮಾಡ್ಯಾರಂತಂದ್ರ ನೀವು ನೋಡ್ಬೋದು. ಈ ಸದ್ದ ನಮ್ಮ ಕಣ್ಣು ಮುಂದೆ ಯುದ್ಧ ನಡೆಯಕತ್ತೈತಿ ಏನಪ್ಪಾ ಅನ್ನುವಂತಹ ದೃಶ್ಯಗಳನ್ನ ಅವರು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ಯಾರ. ಆ ಕೆತ್ತನೆ ಮಾಡಿರ್ತಕ್ಕಂಥ ಕಲಾವಿದನಿಗೆ ಕೋಟಿ ಕೋಟಿ ನಮನಗಳು. ಒಂದನೇ ಯುದ್ಧವನ್ನ ಕಿತ್ತೂರು ರಾಣಿ ಚೆನ್ನಮ್ಮನವರು ಗೆದ್ದ ನಂತರ ಆ ವಿಜಯೋತ್ಸವವನ್ನು ಹೆಂಗ ಆಚರಣೆ ಮಾಡಿದರು ಅನ್ನುವುದಕ್ಕೆ ಇಲ್ಲಿ ಚಿತ್ರ ಬಿಡಿಸ್ಯಾರ. ಈ ವಿಜಯೋತ್ಸವದ ಮೆರವಣಿಗೆ, ಆ ಮೆರವಣಿಗೆಯಲ್ಲಿ ಸಾಮ್ರಾಜ್ಯನಿ ಕಿತ್ತೂರು ಚೆನ್ನಮ್ಮಾಜಿ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರನ್ನು ಅತಿ ಸಮೀಪದಿಂದ ನಾವು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿವಿ ಗೆಳೆಯರೆ. ನೋಡ್ಬೋದು ಎಷ್ಟೊಂದು ಈ ಸದ್ದ ನಮ್ಮ ಊರಾಗ ಮೆರವಣಿಗೆ ಬಂದತೇನಪ್ಪ ಅನ್ನುವಂತಹ ಒಂದು ಭಾಸ ಆಗತ್ತೆ. ಅಷ್ಟು ನೀಟಾಗಿ ಅವರು ಸಂಗೀತ ಬಾರಿಸೋರ್ನಾಗಿರ್ಬೋದು, ಸೈನಿಕರಾಗಿರ್ಬೋದು ಮತ್ತು ಅದರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಅದಾರ. ನೀವು ಆ ಚಿತ್ರ ನೋಡ್ಬೋದು. ಮುಂದೆ ಧಾರವಾಡ ಜಿಲ್ಲಾಧಿಕಾರಿಯು ಠಾಕರೆ ಅವರ ಕೊಲೆಯಿಂದ ಕಂಗಾಲಾಗಿಬಿಟ್ಟಿದ್ರು. ಅವರು ಆ ಕಂಗಾಲಾದತ್ನೊಳಗ ಸಂಧಾನಕ್ಕಂತ ಬಂದ್ರು ರಾಣಿ ಚೆನ್ನಮ್ಮವ್ರ ಹತ್ರ. ಹೆಂಗ್ ಸಂಧಾನಕ್ಕೆ ಬಂದ್ರಂದ್ರ, ನೀವು ಸೆರೆ ಹಿಡಿದುಕೊಂಡಿರ್ತಕ್ಕಂಥ ನಮ್ಮ ಅಧಿಕಾರಿಗಳನ್ನ ಬಿಡುವ ತನಕ ನಾವು ಸಂಧಾನ ಮಾಡುವುದಿಲ್ಲ ಅಂತ ಹೇಳ್ಕೊಂಡು ಅಂದಾಗ ರಾಣಿ ಚೆನ್ನಮ್ಮನವರು ಅವರ ಮಾತಿಗೆ ಮಣಿದು ಕೆಲವು ಅಧಿಕಾರಿಗಳನ್ನ ಬಿಡುಗಡೆ ಮಾಡಿಬಿಡ್ತಾರ. ಬಿಡುಗಡೆ ಮಾಡಿಂದ ಇವ್ರು ಏನು ಮಾಡ್ತಾರ, ಕೆಂಪು ಮುಸುಡಿಯ ಮಂಗಗಳು ರಾಣಿ ಚೆನ್ನಮ್ಮನವರ ಮೇಲೆ ಮತ್ತೆ ಯುದ್ಧ ಸಾರ್ತಾರ. ಯುದ್ಧ ಸಾರಿದಾಗ ಏನಾಗತ್ತ, ಆಗ ರಾಣಿ ಚೆನ್ನಮ್ಮನವರು ಯುದ್ಧದ ಯಾವ ತಯಾರಿನೂ ಇಲ್ಲಾರ್ದ ಯುದ್ಧಕ್ಕೆ ಹೋಗಿಬಿಡ್ತಾರ. ಆವಾಗ ರಾಣಿ ಚೆನ್ನಮ್ಮನವರು ಇವರಿನ ಕೆಂಪು ಮುಸುಡಿಯವರಿಂದ ಸೋಲಬೇಕಾಗದಂಥ ಅನಿವಾರ್ಯ ಪರಿಸ್ಥಿತಿ ಬಂದೋದ್ಗತ್ತ. ಆ ಚಿತ್ರವನ್ನು ನೀವು ಇಲ್ಲಿ ಕಣ್ತುಂಬ ನೋಡ್ಬೋದು. ಯಾಕಂದ್ರೆ ಅವರು ಯುದ್ಧದ ಯಾವ ತಯಾರಿನೂ ಇರಾಗಲ್ಲ. ನಮ್ಮ ಚೆನ್ನಮ್ಮಾಜಿ ಅವ್ರು ಯುದ್ಧಕ್ಕೆ ಬಂದ್ಬಿಡ್ತಾರ. ಆವಾಗ ನಾವು ಕಿತ್ತೂರ ಅವಾಗ ಸೋಲು ಒಪ್ಕೋತೈತಿ. ನೋಡ್ರಿ ನೀವು ಅಲ್ಲಿ ನಮ್ಮ ಸೈನಿಕರು ಹೆಂಗೆ ನೆಲಕ್ಕೆ ಉರುಳ್ಯಾರ ನೀವು ನೋಡ್ಬೋದು. ಇಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಸೈನಿಕರನ್ನ ಅವರು ಹೊಡೆದು ಉರುಳಿಸಿಬಿಟ್ಟಾರ. ಮುಂದೆ ಏನಾತಪ್ಪ ಅಂದ್ರ, ದ್ವಿತೀಯ ಆಂಗ್ಲ ಕಿತ್ತೂರು ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚನೆ ಅರಿತು ಸೇನಾಪತಿಗಳಾಗಿದ್ದ ಗುರುಸಿದ್ದಪ್ಪನವರು ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿ ಅವ್ರನ್ನ ಗುಪ್ತ ಮಾರ್ಗದಿಂದ ಕರೆದುಕೊಂಡು ಬರುವಂತ ದೃಶ್ಯ ಇದು. ಈ ಗುಪ್ತ ಮಾರ್ಗದಿಂದ ಕರ್ಕೊಂಡು ಬರುವಂತ ವಿಷಯನ ಕಮಿಷನರ್ಗೆ ತಿಳಿತೈತಿ. ಅಂದ್ರ ಯಾರಿಗೆ, ಚಾಪ್ಲಿನ್ಗೆ ತಿಳಿತೈತಿ. ಅವರು ತಿಳಿದ ತಕ್ಷಣ ಏನ್ ಮಾಡ್ತಾರ, ಆ ಒಂದು ಗುಪ್ತ ಮಾರ್ಗಕ್ಕೆ ತಮ್ಮ ಸೈನಿಕರನ್ನ ಕರೆದುಕೊಂಡು ಬಂದು, ಸೈನಿಕರಂದ್ರೆ ಅವರ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ರಾಣಿ ಚೆನ್ನಮ್ಮಾಜಿ ಅವ್ರನ್ನ ಅಲ್ಲೇ ಬಂಧಿಸಿ ಬಿಡ್ತಾರ. ಆ ಒಂದು ಬಂಧನದ ದೃಶ್ಯವನ್ನ ನೀವಿಲ್ಲಿ ನೋಡ್ಬೋದು. ಧಾರವಾಡ ಕಮಿಷನರ್
ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡ ನಂತರ ಏನ್ ಮಾಡಿದ್ರಪ್ಪ ಅಂದ್ರ ನಂದಿ ಧ್ವಜ ಇಳಿಸಿ ತಮ್ಮ ಯೂನಿಯನ್ ಜಾಕ್ ಬಾವುಟ ಹಾರಿಸಲು ಅವರು ಪ್ರಯತ್ನ ಮಾಡ್ತಾರೆ. ನಂದಿ ಧ್ವಜದ ಸಂರಕ್ಷಣೆಗೆ ನಿಂತಿದ್ದ ರಾಯಣ್ಣರ ತಂದೆಯಾದವರು ಭರಮಪ್ಪನವರು ಅದನ್ನ ವಿರೋಧ ಮಾಡ್ತಾರ. ಆಗ ಆತನ ಎದೆಗೆ ಗುಂಡು ಹಾರಿಸಿ ನಂದಿ ಧ್ವಜವನ್ನ ಭರಮಪ್ಪನವರ ಮೇಲೆ ಬ್ರಿಟಿಷರು ಎಸೆತಾರೆ. ಈ ಸುದ್ದಿ ತಿಳಿದ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಓಡೋಡಿ ಬರ್ತಾನ. ಆ ಓಡಿ ಬಂದು ನಿಂತಾಗ ಬ್ರಿಟಿಷರವನ್ನ ಸಲೀಸಾಗಿ ರಾಯಣ್ಣನ ಬಂಧಿಸಿ ಬಿಡ್ತಾರೆ. ಆ ಒಂದು ಚಿತ್ರವನ್ನು ಇಲ್ಲಿ ಎಷ್ಟೊಂದು ಲೀಲಾಜಾಲವಾಗಿ ಅವರು ಚಿತ್ರೀಕರಣ ಮಾಡ್ಯಾರ ನೋಡ್ಬೋದು. ರಾಯಣ್ಣನನ್ನ ಬಂಧನ ಮಾಡ್ಕೊಂಡು ಬಂದು ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಅವನನ್ನ ಬಂಧಿಸಿಟ್ಟಿರ್ತಕ್ಕಂಥ ದೃಶ್ಯಗಳನ್ನ ನೀವು ನೋಡ್ಬೋದು. ರಾಯಣ್ಣನ ಎಷ್ಟು ದಿವಸ ಇಟ್ಟಿದ್ರಪ್ಪ ಅಂದ್ರ 50 ದಿವಸ ಧಾರವಾಡದ ಜೈಲಿನಲ್ಲಿ ಇಟ್ಟಿದ್ರು. 50 ದಿವಸ ಧಾರವಾಡ ಜೈಲಿನಲ್ಲಿ ಇಟ್ಟು ಮತ್ತೆ ಅವ್ರನ್ನ ಬಿಡುಗಡೆ ಮಾಡ್ತಾರ. ಆ ಇಸ್ವಿ ಎಷ್ಟಂದ್ರ 1825 ರಾಯಣ್ಣ ಮತ್ತು ಅವ್ರನ್ನ ಸಹಚರರು ಇರ್ಬೋದು, ಗೆಳೆಯರು ಇರ್ಬೋದು, ಎಲ್ಲರನ್ನು ಬಿಡುಗಡೆ ಮಾಡಿರ್ತಕ್ಕಂಥ ದೃಶ್ಯ ನೀವು ಇಲ್ಲಿ ನೋಡ್ಬೋದು. ಜೈಲಿನಿಂದ ಬಿಡುಗಡೆಯಾಗಿ ಬಂದು ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಹಚರರು ನೇರವಾಗಿ ಎಲ್ಲಿಗೆ ಬರ್ತಾರಪ್ಪ ಅಂದ್ರ ಕಿತ್ತೂರಿನ ಕೋಟೆ ಹತ್ತು ಬರ್ತಾರ. ಕಿತ್ತೂರಿನ ಕೋಟೆ ಹತ್ತು ಬಂದು ನಿಂತು ನೋಡಿದಾಗ ಕಿತ್ತೂರಿನ ಕೋಟೆ ಎಲ್ಲ ಭಗ್ನವಾಗಿಬಿಟ್ಟೈತಿ. ಭಗ್ನವಾಗಿರ್ತಕ್ಕಂಥ ಕಿತ್ತೂರಿನ ಕೋಟೆ ನೋಡಿ ಅವ್ರೆಷ್ಟು ಮರಗ್ತಾರಪ್ಪ ಅಂದ್ರೆ ನೀವು ಚಿತ್ರದೊಳಗೆ ನೋಡ್ಬೋದು. ಬಹಳ ಮರಗ್ತಾರ. ನಾವೆಲ್ಲ ಆಡಿ ಬೆಳೆದಿರ್ತಕ್ಕಂಥ ಕೋಟೆ ಹಿಂಗಾತಲ್ಲ ಅಂತ ತಿಳ್ಕೊಂಡು ಅವ್ರ ಹಣಿ ಕೈ ಹಚ್ಕೊಂಡು ಚಿಂತಾಕ್ರಾಂತರಾಗಿ ನಿಂತಿರುವ ದೃಶ್ಯಗಳನ್ನ ನೀವು ನೋಡಿದ್ರೆ ಕಣ್ಣಾಗ ನೀರು ಬರ್ತಾವ ನಮ್ಗೆ. ಮುಂದ ರಾಣಿ ಚೆನ್ನಮ್ಮನವ್ರನ್ನ ಧಾರವಾಡ ಜಿಲ್ಲಾಧಿಕಾರಿಗಳ ಮನೆಯಲ್ಲಿ ಇಟ್ಟಾರ ಅನ್ನೋದು ಸುದ್ದಿ ಮುಟ್ಟುತ್ತ. ಆ ಸುದ್ದಿ ಮುಟ್ಟಿದ ತಕ್ಷಣ ನೇರವಾಗಿ ರಾಯಣ್ಣನಿಗೆ ಹೋಗಕ್ ಆಗಲಾರ್ದಕ್ಕ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಒಬ್ಬ ಸ್ವಾಮಿ ವೇಷದಲ್ಲಿ ಧಾರವಾಡದ ಜಿಲ್ಲಾಧಿಕಾರಿಗಳವರ ಮನೆಗೆ ಹೋಗಿ ರಾಣಿ ಚೆನ್ನಮ್ಮನವರನ್ನ ಭೇಟಿ ಹಾಕಾರ. ಯಾಕಂದ್ರೆ ನೇರವಾಗಿ ಹೋಗಕ್ ಬರಂಗಿಲ್ಲ. ರಾಯಣ್ಣನವರು ಒಬ್ಬ ಸ್ವಾಮಿಯ ವೇಷದಲ್ಲಿ ಚೆನ್ನಮ್ಮಾಜಿಯವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ ದೃಶ್ಯ. ಇದೇ ಧಾರವಾಡ ಜಿಲ್ಲಾಧಿಕಾರಿಗಳವರ ಮನೆ. ಈ ಒಂದು ದೃಶ್ಯದೊಂದಿಗೆ ನಮ್ಮ 2ನೇ ಭಾಗ ಮುಕ್ತಾಯ ಆಗುತ್ತೆ. 3ನೇ ಭಾಗ ಏನಪ್ಪಾ ಅಂದ್ರ ಇನ್ನು ಮುಂದೆ ಯುದ್ಧ ಮಾಡಕ ಹೆಂಗ ಮಾಡ್ಬೇಕು ಅನ್ನುವಂಥ ಸಮಾಲೋಚನೆಯನ್ನು ಮಾಡುವಂಥ ದೃಶ್ಯ. ಮದ್ದು ಗುಂಡುಗಳನ್ನ ರಾಯಣ್ಣನರ ಸಹಚರನ್ನ ಕರ್ಕೊಂಡು ಹೆಂಗ್ ಮಾಡ್ತಾರ ಅನ್ನುವಂಥ ದೃಶ್ಯಗಳನ್ನ ಇಲ್ಲಿ ಸೆರೆ ಹಿಡಿದಾರ. ಅವುಗಳನ್ನ 3ನೇ ಭಾಗದಲ್ಲಿ ನಿಮಗೆ ತೋರ್ಸಕ ನಾವು ಪ್ರಯತ್ನ ಮಾಡ್ತೀವಿ. ನೀವ ಜೀವ ಬಿಟ್ಮೇಲೆ ಯಾರಿಗಾಗಿ ಹೋರಾಟ, ಯಾತಕ್ಕಾಗಿ?